ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಳ ಮೀಸಲಾತಿ ಹೊಂದಿಸಿಕೊಂಡು ಮೊದಲ ಅಧಿಸೂಚನೆಯಲ್ಲಿ ಹೊರಬಿದ್ದಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಇದನ್ನು ಎಲ್ಲ ಕಡೆ ನೋಟಿಸ್, ವೆಬ್ ನೋಟಿಸ್ ಆಗಿರ್ಬೋದು, ಇಲ್ಲಿ ಮತ್ತು ನ್ಯೂಸ್ ಪೇಪರ್ ನೋಟಿಸ್ ಆಗಿರ್ಬೋದು, ಎಲ್ಲ ಕಡೆ ಇಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರ್ತಕ್ಕಂಥ ನೋಟಿಸ್ ಇದು. ಅಲ್ಲಿ ಇದನ್ನು ಬಿಟ್ಟಿದ್ದಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ. ದಿನಾಂಕ 8/10/2025 ಅಂತ ಇವತ್ತು ಬಂದಿರತಕ್ಕಂಥ ಬೆಳಗ್ಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಇದು. ಏನಪ್ಪ ಅಧಿಸೂಚನೆ ಅಂತ ಅಂದರೆ, ಇಲ್ಲಿ ಕೆಳಕಂಡ ಸರ್ಕಾರಿ ಇಲಾಖೆ ಅಥವಾ ನಿಗಮ ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಇರತಕ್ಕಂಥ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿ ಸಲ್ಲಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿ ಹಾಜರಿ ಕೊಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವ ಹುದ್ದೆಗಳಿಗೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡೋದಾದರೆ ನೋಡಿ, ನೀವು ನೋಡ್ಬೋದು ಇಲಾಖೆ ಕೊಟ್ಟಿದ್ದಾರೆ ಮತ್ತು ವಿವಿಧ ಹುದ್ದೆಗಳು ಕೊಟ್ಟಿದ್ದಾರೆ. ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಎರಡನ್ನು ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 387 ಇಲ್ಲಿ ಮೂಲ ವೃಂದ ಇದ್ದಾವೆ. ಕಲ್ಯಾಣ ಕರ್ನಾಟಕ 321, 600 ಅಥವಾ 700 ಸಮಥಿಂಗ್ ಇಲ್ಲಿ ಹುದ್ದೆಗಳು ಇಲ್ಲಿ ಕಂಡು ಬರ್ತವೆ. ನೋಡಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಲ ವೃಂದದಲ್ಲಿ 18 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕ ವೃಂದ 7 ಹುದ್ದೆಗಳು. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ 7 ಹುದ್ದೆಗಳು ಮೂಲ ವೃಂದ. ಕಲ್ಯಾಣ ಕರ್ನಾಟಕ 14 ಹುದ್ದೆಗಳು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ 40 ಮೂಲ ವೃಂದ ಇದ್ದಾವೆ, 4 ಕಲ್ಯಾಣ ಕರ್ನಾಟಕ ವೃಂದ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 63 ಹುದ್ದೆಗಳು ಮೂಲ ವೃಂದ ಇದ್ದರೆ 253 ಕಲ್ಯಾಣ ಕರ್ನಾಟಕ. ಮತ್ತು ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 19 ಹುದ್ದೆಗಳು ಇಲ್ಲಿ ಮೂಲ ವೃಂದಕ್ಕೆ ಇದ್ದಾವೆ. ಕಲ್ಯಾಣ ಕರ್ನಾಟಕ ಯಾವುದೇ ಹುದ್ದೆಗಳು ಇಲ್ಲ. ಮತ್ತು ಕೃಷಿ ಮಾರಾಟ ಇಲಾಖೆಯಲ್ಲಿ 180 ಹುದ್ದೆಗಳು ಇಲ್ಲಿ ಮೂಲ ವೃಂದಕ್ಕೆ ಇದ್ದರೆ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಹುದ್ದೆಗಳು ಇಲ್ಲಿ ಕಂಡು ಬಂದಿಲ್ಲ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 50 ಹುದ್ದೆಗಳು ಇಲ್ಲಿ ಮೂಲ ವೃಂದ ಇದ್ದಾವೆ. 43 ಹುದ್ದೆಗಳು ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಇರತಕ್ಕಂಥದ್ದು. ಅದಾದ ಬಳಿಕ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 10 ಹುದ್ದೆಗಳು ಮೂಲ ವೃಂದಕ್ಕೆ ಇದ್ದಾವೆ. ಟೋಟಲ್ ಆಗಿ 387 ಮೂಲ ವೃಂದ ಇದ್ದರೆ ಕಲ್ಯಾಣ ಕರ್ನಾಟಕ ವೃಂದ 321 ಹುದ್ದೆಗಳು ಕಾಣುಬರ್ತವೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ 9/10/2025ರಿಂದ 1/11/2025 ಅವಕಾಶವನ್ನು ಇಲ್ಲಿ ನೀಡಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಸೂಚನೆಗಳು, ಅಗತ್ಯ ಅರ್ಹತೆ ವಿವರ, ವಯೋಮಿತಿ ಮತ್ತು ಶೈಕ್ಷಣಿಕ ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಆಗಿರ್ಬೋದು, ಶುಲ್ಕ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಯ ವಿಷಯಗಳು ಆಗಿರ್ಬೋದು, ಪ್ರವರ್ಗವಾರು ಮತ್ತು ಹುದ್ದೆವಾರು ಹುದ್ದೆ ವಿವರಗಳಾಗಿರ್ಬೋದು, ಎಲ್ಲವನ್ನು ಕೂಡ ನೀವು ನಮ್ಮ ಒಂದು ವೆಬ್ಸೈಟ್ ಆಗಿರ್ತಕ್ಕಂಥ CET Online Karnataka.gov.in ಭೇಟಿ ನೀಡಿ ನೀವು ಮಾಹಿತಿಗಳನ್ನು ಪಡ್ಕೋಬೋದು. ಇನ್ನೂ ಕೂಡ ನೋಟಿಫಿಕೇಷನಲ್ಲಿ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಆಗಿದ್ದರೆ ಇದೇ ವಿಡಿಯೋದಲ್ಲಿ ನಿಮಗೆ ಅದನ್ನು ಕೂಡ ಮಾಹಿತಿ ಕೊಟ್ಟುಬಿಡ್ತಿದೆ. ಇನ್ನೂ ಕೂಡ ನೋಟಿಫಿಕೇಷನ್ ಅಫಿಷಿಯಲ್ ಆಗಿ ಅಪ್ಡೇಟ್ ಆಗಿಲ್ಲ. ಈಗ ವಿತಿನ್ ಇವತ್ತು ಅಥವಾ ನಾಳೆ ಇದರಲ್ಲಿ ಇದು ಅಪ್ಡೇಟ್ ಆಗ್ತದೆ ಅಂತ ಕೊಡ್ತಾ, ಮತ್ತು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನೋಡಿ, ನಾವು ಇತ್ತೀಚೆಗೆ ನಾನು ಹೇಳಿದ್ದೆ ಎಷ್ಟು ಇಲ್ಲಿ ಒಂದು ಪ್ರಶ್ನೆಗೆ 5 ಆಪ್ಷನ್ಸ್ಗಳು ಇರ್ತವೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದಾವೆ ನೋಡಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ಬೋದು, OMR ಆಧಾರಿತ ಪರೀಕ್ಷೆ ಆಗಿದ್ದು ಒಂದು ಪ್ರಶ್ನೆಗೆ 5 ವೃತ್ತಗಳು ಇರ್ತವೆ. ಮೊದಲ 4 ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡಲು ಕೊಟ್ಟಿರ್ತಾರೆ. ಯಾವುದೇ ಉತ್ತರ ಗೊತ್ತಿಲ್ಲ ಅಂದರೆ 5ನೇ ಒಂದು ವೃತ್ತವನ್ನು ನೀವು ಶೇಡ್ ಮಾಡಬೇಕು. ಯಾಕೆ ಅಂತಂದರೆ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂತಂದರೆ ಶೇಡ್ ಮಾಡದೆ ಬಿಟ್ಟು ಹೊರಗೆ ಬಂದು ನೆಕ್ಸ್ಟು ಇಲ್ಲಿ ಏನಾದರೂ ಗೋಲ್ಮಾಲ್ ಮಾಡಿಸಿ ಮತ್ತು ನೆಕ್ಸ್ಟು ಆನ್ಸರ್ಗಳನ್ನು ಶೇಡ್ ಮಾಡ್ತಕ್ಕಂಥ ಒಂದು ಇದು ಆಗ್ಬೋದು ಅಂತ ಈಗೇನು ಮಾಡಿದ್ದಾರೆ ಅಂತಂದರೆ 5ನೇ ವೃತ್ತ ಮಾಡಿದ್ದಾರೆ. ಆ ಒಂದು ವೃತ್ತವನ್ನು ಕಂಪಲ್ಸರಿ ಶೇಡ್ ಮಾಡಬೇಕು ಆನ್ಸರ್ ಗೊತ್ತಿಲ್ಲ ಅಂದರೆ, ಓಕೆನಾ. ಮತ್ತು ಇಲ್ಲಿ ಇಲ್ಲ ಅಂತಂದರೆ 1/4 ಅಂಕ ಕಡಿತ ಮಾಡಲಾಗುವುದು. ಅಂದರೆ ಶೇಡ್ ಮಾಡಿಲ್ಲ ಅಂತಂದರೆ ಇಲ್ಲಿ ಕಟ್ ಮಾಡ್ತಾರೆ ಅಂಕ. ಇದು ತುಂಬ ಇಂಪಾರ್ಟೆಂಟ್. ಮತ್ತು ಋಣಾತ್ಮಕ ಮೌಲ್ಯಮಾಪನ ಇರ್ತದೆ, ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕ ಇಲ್ಲಿ ಕಡಿತ ಆಗ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಇಲ್ಲಿ ಪ್ರಕಟ ಮಾಡ್ತಾರೆ. ಒಂದೇ ಪಠ್ಯಕ್ರಮ ಇರತಕ್ಕಂಥ ಒಂದು ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಟ್ಟಿಯಲ್ಲಿ ನೀಡಲಾಗುವುದು. ಅಂದರೆ ಒಂದೇ ಪರೀಕ್ಷೆ ಇರ್ತದೆ, ಮೆರಿಟ್ ಪಟ್ಟಿಯನ್ನು ಬೇರೆ ಬೇರೆ ಇಲಾಖೆಗಳಿಗೆ ಕೊಡ್ತಾರೆ. ಅರ್ಜಿ ಆಹ್ವಾನ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಮತ್ತು ಇಲ್ಲಿ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಾಗಿರ್ತದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರ್ತಕ್ಕಂಥ ಒಂದು ಮಾಹಿತಿ ಅನುಸಾರ ದಾಖಲೆ ಪರಿಶೀಲನೆ, ನಿಯಮಾನುಸಾರ ನೇಮಕಾತಿ ಆದೇಶ ನೀಡತಕ್ಕಂಥದ್ದು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಕ್ಕೆ ಇಲ್ಲಿ ಬರ್ತದೆ, ಓಕೆನಾ.
ಇಷ್ಟು ಮಾಹಿತಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಒಳ ಮೀಸಲಾತಿ ಜಾರಿಯಾದ ನಂತರ ಪ್ರಥಮ ನೇಮಕಾತಿ ನಿಮಗೆ ಎಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು, ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಏನಾದರೂ ಅಪ್ಡೇಟ್ ಏನಾದರೂ ಬೇಕು ಅಂತ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.